ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣದಲ್ಲಿ ಬಹುದೊಡ್ಡ ಬದಲಾವಣೆಗಳಾದರೆ ಆಗ್ತಿರುವಂಥದ್ದು. ಇಲ್ಲಿ ಹೊಸ ರೂಲ್ಸ್ಗಳಾದರೆ ಬರ್ತಿದ್ದಾವೆ. ಗೃಹಲಕ್ಷ್ಮಿದು ಬಿಗ್ ಅಪ್ಡೇಟ್ಸ್ ಅಂತಲೇ ಹೇಳ್ಕೊಬೋದು. ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮತ್ತು ಇದು ಎಲ್ಲರಿಗೂ ಉಪಯೋಗವಾಗುವಂತಹ ವಿಡಿಯೋ. ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು, ಯಾಕಂದರೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ಸ್ನೇಹಿತರೆ. ಅದಕ್ಕೆ ಮುಂಚೆ ನೀವ್ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬು ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬು ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣದಿಂದ ನಿಮಗೆ ಕರೆಕ್ಟಾಗಿ ಹಣ ಬರಬೇಕು ಅನ್ನೋದಾದರೆ ನೀವೆಲ್ಲರೂ ಈ ಒಂದು ಕೆಲಸವನ್ನು ಮಾಡಲೇಬೇಕಾಗುತ್ತೆ. ಏನು ಮಾಡಬೇಕು ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಮಹತ್ವದ ಬದಲಾವಣೆ ಆದರೆ ಆಗ್ತಿರುವಂಥದ್ದು. ಬಯೋಮೆಟ್ರಿಕ್ ಕಡ್ಡಾಯ, ನವೀಕರಿಸದಿದ್ದರೆ ಇಲ್ಲಿ ಹಣ ಕಟ್ಟಾಗುತ್ತೆ. ಯಾವ ರೀತಿ ನೀವು ನವೀಕರಣೆ ಮಾಡಬೇಕು ಏನು ಅಂತ ನೀವು ಕೇಳೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ದುರ್ಬಳಕೆ ತಡೆಯಲು ಸರ್ಕಾರ ಒನ್ ಟೈಮ್ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸಿರುವಂಥದ್ದು. ಫಲಾನುಭವಿಗಳು ಬೆಂಗಳೂರು, ಕರ್ನಾಟಕ ಒನ್ ಕೇಂದ್ರಗಳಲ್ಲಿ ಮೊಬೈಲ್ ಸಂಖ್ಯೆ ಹಾಗೂ ಬಯೋಮೆಟ್ರಿಕ್ ನೀಡಿ ಖಾತೆ ನವೀಕರಿಸಬೇಕು. ಆದಾಯ ತೆರಿಗೆ ಪಾವತಿದಾರರು ಮತ್ತು ಮೃತಪಟ್ಟವರ ಹೆಸರಿನಲ್ಲಿ ಹಣ ಪಡೆಯುವುದನ್ನು ತಡೆಯಲು ಈ ಕ್ರಮ ಕೈಗೊಳ್ಳಲಾಗಿದೆ. ನವೀಕರಿಸದಿದ್ದರೆ ಹಣ ಜಮೆಯಾಗುವುದಿಲ್ಲ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಖುದ್ದಾಗಿ ತಿಳಿಸಿರುವಂಥದ್ದು. ನೋಡಿ ಸ್ನೇಹಿತರೆ, ಯಾವ ರೀತಿ ನವೀಕರಣೆ ಮಾಡ್ಕೋಬೇಕು, ಏನು ಪ್ರೋಸೆಸ್ ಏನು ಅನ್ನುವಂಥದ್ದೆಲ್ಲ ತಿಳಿಸ್ಕೊಡ್ತೀನಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂತ್ರಜ್ಞಾನ ಆಧಾರಿತ ಭಾರಿ ಬದಲಾವಣೆಯೊಂದನ್ನು ತರಲು ಸರ್ಕಾರ ಮುಂದಾಗಿರುವಂಥದ್ದು. ಯೋಜನೆ ದುರ್ಬಳಕೆ ಹಾಗೂ ಅನರ್ಹರಿಗೆ ಹಣ ಸಂದಾಯವಾಗುವುದನ್ನು ಇಲ್ಲಿ ತಡೆಗಟ್ಟೋದಕ್ಕೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ ಆದರೆ ಜಾರಿಗೆ ಮಾಡ್ತಿರುವಂಥದ್ದು. ಪ್ರಸ್ತುತ ಯೋಜನೆಯ ಲಾಭ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳು ತಮ್ಮ ಖಾತೆಯನ್ನು ಬಯೋಮೆಟ್ರಿಕ್ ಹಾಗೂ ಮೊಬೈಲ್ ಸಂಖ್ಯೆಯೊಂದಿಗೆ ಮರುನೋಂದಣಿ ನವೀಕರಣ ಮಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಒಂದು ವೇಳೆ ನವೀಕರಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದಿಲ್ಲ. ಈ ಕುರಿತು ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ಆದೇಶ ಆದರೆ ಹೊರಡಿಸುತ್ತೆ ಅಂತ ಹೇಳ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಲಕ್ಷಾಂತರ ಮಂದಿ ಫಲಾನುಭವಿಗಳು ನಿಧನರಾಗಿದ್ದಾರೆ. 2 ಲಕ್ಷ ಮಂದಿ ಮೃತಪಟ್ಟಿದ್ದರೂ ಫಲಾನುಭವಿಗಳಾಗಿದ್ದಾರೆ. 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಯೋಜನೆಯ ಲಾಭ ಪಡೆಯುತ್ತಿರುವಂಥದ್ದು. ನೋಡಿ ಸ್ನೇಹಿತರಲ್ಲಿ 2 ಲಕ್ಷ ಮಂದಿ ಇಲ್ಲಿ ಮೃತಪಟ್ಟಿದ್ದಾರೆ, ಆದರೂ ಗೃಹಲಕ್ಷ್ಮಿ ಹಣ ಅವ್ರ ಖಾತೆಗೆ ಹೋಗ್ತಿದೆ ಅಂತೆ. ಮತ್ತು 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ, ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋವರೆಗೂ 50,000ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಹಣ ಆದರೆ ಬರ್ತಿರುವಂಥದ್ದು. ಇಲ್ಲಿ ಕೆಲ ಫಲಾನುಭವಿಗಳ ಖಾತೆಗೆ ಸಂದಾಯವಾದ ಗೃಹಲಕ್ಷ್ಮಿ ಹಣ ಈ ಮೊದಲು ಮಾಡಿರುವ ಸಾಲಕ್ಕೆ ಜಮೆಯಾಗುತ್ತಿದೆ. ಕೆಲವರ ಮೊಬೈಲ್ ಸಂಖ್ಯೆ ಕೂಡ ಬದಲಾಗಿದೆ. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗಲಿ ಎಂಬ ಉದ್ದೇಶದಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನು ಮತ್ತೊಮ್ಮೆ ನವೀಕರಣ ಮಾಡಲಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಡ್ತಿರುವಂಥದ್ದು. ನಿಧನರಾದವರು ಸದ್ದಿಲ್ಲದೆ ಹಣ ಪಡೆಯುತ್ತಿದ್ದರು. ಹೀಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಬದುಕಿರುವ ಬಗ್ಗೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಲು ನಿರ್ಧರಿಸಲಾಗಿತ್ತು ಈ ಮೊದಲು. ಆದರೆ ಇದೆಲ್ಲ ತಲೆನೋವು, ಜೀವಿತ ಪ್ರಮಾಣ ಪತ್ರ ಎಲ್ಲ ಸಲ್ಲಿಕೆ ಮಾಡೋದು. ಅದರಿಂದ ಇದಕ್ಕೆ ತೀವ್ರವಾದ ವಿರೋಧ ಆದರೆ ವ್ಯಕ್ತಪಡಿಸ್ತಿರುವ ಕಾರಣದಿಂದ ಈಗ ಅದೆಲ್ಲ ಕೊಡುವ ಅವಶ್ಯಕತೆ ಇಲ್ಲ. ಜೀವಿತ ಪ್ರಮಾಣ ಪತ್ರ ಏನೂ ಅವಶ್ಯಕತೆ ಇಲ್ಲ, ಜಸ್ಟ್ ಬಯೋಮೆಟ್ರಿಕ್ ಕೊಟ್ಟರೆ ಸಾಕು. ಅದಕ್ಕೆ ಪರ್ಯಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ಮಾಡಲಾಗಿದೆ. ಬಯೋಮೆಟ್ರಿಕ್ ಕೊಟ್ಟರೆ ಸಾಕು ಸ್ನೇಹಿತರೆ. ಎಲ್ಲಿ ಬಯೋಮೆಟ್ರಿಕ್ ಕೊಡಬೇಕು ಅಂದರೆ, ಫಲಾನುಭವಿಗಳು ತಮ್ಮ ಹತ್ತಿರದ ಬೆಂಗಳೂರು ಒನ್ ಅಥವಾ ಕರ್ನಾಟಕ ಒನ್ ಕೇಂದ್ರಗಳಿಗೆ ಭೇಟಿ ನೀಡಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಹಾಗೂ ಬಯೋಮೆಟ್ರಿಕ್ ನೀಡುವ ಮೂಲಕ ತಮ್ಮ ಖಾತೆಯನ್ನು ಮರುನೋಂದಣಿ ಮಾಡಿಸಿಕೊಳ್ಳಬಹುದು. ಇಂಥವರಿಗೆ ಗೃಹಲಕ್ಷ್ಮಿ ಕಟ್. ಫಲಾನುಭವಿಗಳು APL ಕಾರ್ಡ್ ಅಥವಾ BPL ಕಾರ್ಡ್ ಹೊಂದಿರಬಹುದು, ಆದರೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ಇಲಾಖೆ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು BPLನಿಂದ APLಗೆ ವರ್ಗಾವಣೆ ಮಾಡಿರುವಂಥದ್ದು. ಇವರಲ್ಲಿ ಬಹುತೇಕರು ಆದಾಯ ತೆರಿಗೆ ಪಾವತಿಸುವ ಇದರಿಂದ ಇಲ್ಲಿ ಕಾರ್ಡ್ಗಳನ್ನು ರದ್ದುಪಡಿಸಲಾಗಿದೆ. ಇವರಿಗೆ ಗೃಹಲಕ್ಷ್ಮಿ ಯೋಜನೆ ರದ್ದಾಗಲಿದೆ ಎಂದು ಹೇಳ್ತಿದ್ದಾರೆ. ನವೀಕರಣ ಮಾಡದಿದ್ದರೆ ರದ್ದು. ಸದ್ಯಕ್ಕೆ ನಾವು ಯಾವುದೇ ಫಲಾನುಭವಿ ಹೆಸರನ್ನು ನೇರವಾಗಿ ಡಿಲೀಟ್ ಮಾಡುತ್ತಿಲ್ಲ. ಇದು ಕೇವಲ ಒನ್ ಟೈಮ್ ಬಯೋಮೆಟ್ರಿಕ್ ಪದ್ಧತಿ. ಮಹಿಳೆಯರು ಕೇವಲ ಒಂದು ಬಾರಿ ಬಯೋಮೆಟ್ರಿಕ್ ನೀಡಿದರೆ ಸಾಕು, ಹಣ ಎಂದಿನಂತೆ ಖಾತೆಗೆ ಜಮಾ ಆಗುತ್ತೆ. ಒಂದು ಸರಿ ನೀವು ಬಯೋಮೆಟ್ರಿಕ್ ಕೊಟ್ಟರೆ ಸಾಕು, ತಿಂಗಳ ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಮತ್ತೆ ನವೀಕರಣ ಮಾಡದ ಖಾತೆಗಳು ಮಾತ್ರ ಸ್ವಯಂ ಚಾಲಿತವಾಗಿ ರದ್ದಾಗುತ್ತವೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿ ಆದರೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವಾಗಿಂದ ಹೋಗಿ ನೀವು ಬೆಂಗಳೂರು ಒನ್ನಲ್ಲಿ, ಕರ್ನಾಟಕ ಒನ್ನಲ್ಲೆಲ್ಲ ಯಾವಾಗಿಂದ ಹೋಗಿ ನೀವು ಬಯೋಮೆಟ್ರಿಕ್ ಕೊಡಬೇಕು ಅನ್ನುವಂತಹ ಡೇಟ್ ಆದರೆ ಇನ್ನೂ ಸರ್ಕಾರದವ್ರು ಕೊಟ್ಟಿಲ್ಲ. ಆ ಡೇಟ್ ಬಂದಿದ್ದ ತಕ್ಷಣ ನಾನು ನಮ್ಮ ಚಾನಲ್ ಕಡೆಯಿಂದ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಅವ್ರು ಯಾವಾಗ ದಿನಾಂಕ ಕೊಡ್ತಾರೋ ಆವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನಿಮ್ಗೆ ಇಮಿಡಿಯೇಟ್ ಅಪ್ಡೇಟ್ ಬರುತ್ತೆ. ಹೋಗಿ ಬಯೋಮೆಟ್ರಿಕ್ ಕೊಡ್ಬೋದು. ಎಂದಿನಂತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರುತ್ತೆ.
ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳೇನಾದರೂ ಬಂದಾಗ್ಬಿಡ್ತಾವ? ಯಾಕಂದರೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಆದರೆ ಕೊಡ್ತಿರುವಂಥದ್ದು. ಅದರಿಂದ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಇನ್ನು ಮುಂದೆ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಗೃಹ ಜ್ಯೋತಿ ಅಂದರೆ ಉಚಿತ ಕರೆಂಟ್ ನೀವೇನು ಪಡಿತಿದ್ದೀರಾ ಅದಕ್ಕೆ ಹೊಸ ರೂಲ್ಸ್ಗಳು ಬಂದಿದ್ದಾವೆ. ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಹೊಸ ರೂಲ್ಸ್ಗಳು ಬಂದಿದ್ದಾವೆ. ಸಾಕಷ್ಟು ಅಪ್ಡೇಟ್ಸ್ ಆದರೆ ಇದ್ದಾವೆ. ಮತ್ತು ಇವತ್ತು CM ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಿದ್ದಾರಾ ಕೊಡ್ತಿಲ್ವಾ ಎಲ್ಲಾದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಎಲ್ಲರೂ ವಿಡಿಯೋ ನೋಡ್ತಿದ್ದೀರಾ ಆದರೆ ಕಾಮೆಂಟ್ ಕೂಡ ಮಾಡ್ತಿದ್ರೆ, ಇಲ್ಲಿ ಚಾನಲನ್ನಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಆದಷ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೊಡೋ ಲೈಕೆ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ 5 ಗ್ಯಾರಂಟಿಗಳು ಮುಂದುವರಿಯುತ್ತಾ ಇಲ್ಲ ಅನ್ನುವಂಥದ್ದನ್ನು ತಿಳಿಸ್ಕೊಡೋದಕ್ಕಿಂತ ಮುಂಚೆ CM ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡ್ತಿದ್ದಾರಾ ಇಲ್ಲ ಅನ್ನುವಂಥದ್ದು ಮಾತನಾಡ್ಬಿಡೋಣ. ಮತ್ತು ಗೃಹಲಕ್ಷ್ಮಿ ಹೊಸ ರೂಲ್ಸ್ ಮತ್ತು ಗೃಹಜ್ಯೋತಿ ಹೊಸ ರೂಲ್ಸ್ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರಾ ಇಲ್ವಾ ಇವತ್ತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಂದು ಬೆಳಗ್ಗೆ 10 CM ಸಿದ್ದರಾಮಯ್ಯ ಅವರು ಸಂಪುಟದ ಎಲ್ಲ ಸಚಿವರಿಗೂ ಉಪಹಾರ ಕೂಟ ಆಯೋಜನೆ ಮಾಡಿದ್ದು, ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನು ಭೇಟಿಯಾಗಿ ಬಳಿಕ ರಾಜೀನಾಮೆ ನೀಡುವ ಸಾಧ್ಯತೆ ಇತ್ತು. ಆದರೆ ಇಲ್ಲಿ CM ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡುವುದು ಸ್ವಲ್ಪ ತಡವಾಗಬಹುದು ಅಂತ ಇಲ್ಲಿ ತಿಳಿಸ್ಕೊಡ್ತಿರುವಂಥದ್ದು. ಯಾಕಪ್ಪ ಅಂದರೆ ಇದಕ್ಕೆ ಕಾರಣ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಮಧ್ಯರಾತ್ರಿ ದಿಢೀರ್ ಮುಂಬೈಗೆ ಪ್ರಯಾಣ ಮಾಡಿರುವಂಥದ್ದು. ಹತ್ತಿರ ಸಂಬಂಧಿಕರೊಬ್ಬರ ತೀವ್ರ ಅನಾರೋಗ್ಯದ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ತುರ್ತಾಗಿ ಮುಂಬೈಗೆ ತೆರಳಿರುವಂಥದ್ದು ಪ್ರಾಥಮಿಕ ಮೂಲಗಳಿಂದ ತಿಳಿದು ಬಂದಿದೆ. ಬುಧವಾರ ತಡರಾತ್ರಿ 11:45 ಸುಮಾರಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಅವರು ಮುಂಬೈಗೆ ವಿಮಾನದ ಮೂಲಕ ಪ್ರಯಾಣ ಬೆಳೆಸಿದ್ದಾರೆ. ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಲಿರುವ ಸಿದ್ದರಾಮಯ್ಯ ಅವರು ಇಂದು ರಾಜ್ಯಪಾಲರ ಭೇಟಿಗೆ ಸಮಯಾವಕಾಶ ಕೋರಿದ್ದರು. ಇದಕ್ಕೆ ಸ್ಪಂದಿಸಿದ ಲೋಕಭವನ ಗುರುವಾರ ಬೆಳಗ್ಗೆ 11:15 ಅಂದರೆ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಭೇಟಿಗೆ ಅವಕಾಶವನ್ನು ಕಲ್ಪಿಸಿತ್ತು. ಇಲ್ಲಿ ಏನಾಗಿದೆ ಅಂದರೆ ಲೋಕಭವನ ಗುರುವಾರ ಬೆಳಗ್ಗೆ 11:15 ಹಾಗೂ ಮಧ್ಯಾಹ್ನ 3 ಗಂಟೆ ನಂತರ ಭೇಟಿಗೆ ಅವಕಾಶ ಆದರೆ ಕಲ್ಪಿಸಿತ್ತು. ಇಲ್ಲಿ CM ಭೇಟಿಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ರಾಜ್ಯಪಾಲರು ಮಧ್ಯರಾತ್ರಿಯೇ ರಾಜಧಾನಿ ತೊರೆದಿರುವುದು ತೀವ್ರ ಕುತೂಹಲ ಮೂಡಿಸಿರುವಂಥದ್ದು. ರಾಜ್ಯಪಾಲರು ಹಿಂದೆ ಮುಂಬೈನಿಂದ ಮರಳಿ ಬರುತ್ತಾರಾ ಎನ್ನುವುದರ ಬಗ್ಗೆ ಇಲ್ಲಿ ಖಚಿತವಾಗಿ ಹೇಳೋಕ್ಕಾಗಲ್ಲ. ಒಂದು ವೇಳೆ ಮರಳಿ ಬಂದರೆ ಮಧ್ಯಾಹ್ನ 3 ಗಂಟೆ ನಂತರ CM ಸಿದ್ದರಾಮಯ್ಯ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಆದರೆ ಕೊಡ್ತಾರೆ. ಈಗ ನಿಮಗೆ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲ್ಲ ಅನ್ನುವಂಥದ್ದನ್ನು ಹೇಳ್ತೀನಿ. ಮತ್ತು ಗೃಹಲಕ್ಷ್ಮಿ ಗೃಹಜ್ಯೋತಿ ಹೊಸ ರೂಲ್ಸ್ಗಳ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ ಮತ್ತು ಶಕ್ತಿ ಯೋಜನೆ, ಈ 5 ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು ಖಚಿತವಾಗಿ ಮುಂದುವರಿಯುತ್ತದೆ. ಯಾಕಂದರೆ ಇಲ್ಲಿ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಿದ್ದಾರೆ. ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಿರುವಂಥದ್ದು DK ಶಿವಕುಮಾರ್ ಅವರೇ ಇಲ್ಲಿ ಮುಖ್ಯಮಂತ್ರಿ ಆಗ್ತಿರುವಂಥದ್ದು. ಅಂದರೆ ಅವ್ರ ಸರ್ಕಾರನೇ ಇದೆ. ಅವ್ರ ಸರ್ಕಾರ ಕೊಟ್ಟಿರುವ ಮಾತಿನಂತೆ ಇಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿಗಳು ಮುಂದುವರಿಯುತ್ತದೆ. ಅದು CMದೇನೆಂದರೆ ಅದು ಅವ್ರು ಮಾಡ್ಕೊಂಡಿರುವಂತಹ ಅಗ್ರಿಮೆಂಟು. ಅರ್ಧ ವರ್ಷ CM ಸಿದ್ದರಾಮಯ್ಯ ಅವರು, ಇನ್ನೊಂದು ಹಾಫ್ ಇಯರ್ ಬಂದುಬಿಟ್ಟು DK ಶಿವಕುಮಾರ್ ಅವರು CM ಇರಬೇಕನ್ನುವಂಥದ್ದು. ಅದು ಅವರ ಅಗ್ರಿಮೆಂಟು. ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಏನೂ ಎಫೆಕ್ಟ್ ಆಗಲ್ಲ. ನಿಮ್ಮ ಗ್ಯಾರಂಟಿ ಯೋಜನೆಗಳು ಯಥಾಸ್ಥಿತಿಯಾಗಿ ನಿಮ್ಗೆ ಯಾವ ರೀತಿಯಾಗಿ ಬರ್ತಿದ್ವೋ ಅದೇ ರೀತಿಯಾಗಿ ನಿಮಗೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತೆ. ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಕೆಲವೊಂದು ಷರತ್ತುಗಳಾದರೆ ಇರುವಂಥದ್ದು. ನಿಮ್ಮ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಇಲ್ಲಿ ಮುಂದುವರಿಬೇಕಂದ್ರೆ ಈಗ ಕೆಲವೊಂದು ಹೊಸ ರೂಲ್ಸ್ಗಳಾದರೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಗೃಹಜ್ಯೋತಿ ಬಗ್ಗೆ ಏನು ರೂಲ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಮತ್ತು ಗೃಹಲಕ್ಷ್ಮಿ ಯೋಜನೆದು ಏನು ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಉಚಿತ ವಿದ್ಯುತ್ ಮತ್ತು 2000ಕ್ಕೆ ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯ ಅಂತ ಹೇಳ್ತಿದ್ದಾರೆ. ಗೃಹಜ್ಯೋತಿ ಗೃಹಲಕ್ಷ್ಮಿ ಸ್ಕೀಮ್ ಪರಿಷ್ಕರಣೆಗೆ ಚಿಂತನೆ. ಅನರ್ಹರು ಯೋಜನೆ ಲಾಭ ಪಡೆಯುವುದಕ್ಕೆ ಬ್ರೇಕ್ ಕೊಡಬೇಕು. ಅದರಿಂದ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಲಾಭ ಅರ್ಹ ಫಲಾನುಭವಿಗಳಷ್ಟೇ ದೊರೆಯುವಂತೆ ಮಾಡಲು 2 ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಿಸಲು ಸರ್ಕಾರ ಚಿಂತನೆ ನಡೆಸ್ತಿರುವಂಥದ್ದು. ಇಲ್ಲಿ 2 ಗ್ಯಾರಂಟಿದು ಮಾತ್ರ ಇಲ್ಲಿ ಮತ್ತೆ ಪರಿಷ್ಕರಣೆ ಮಾಡಲು ಸರ್ಕಾರ ಚಿಂತನೆ ಮಾಡ್ತಿದೆ. ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ 5 ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳನ್ನು ಅರ್ಹರಲ್ಲದವರು ಪಡೆಯುತ್ತಿದ್ದು, ಫಲಾನುಭವಿಗಳ ಪಟ್ಟಿ ಪರಿಷ್ಕರಿಸುವಂತೆ ಭಾನುವಾರದ ಶಾಸಕರ ಸಭೆಯಲ್ಲಿ ಸಲಹೆಗಳು ಬಂದಿದ್ವು. ಅದರಲ್ಲೂ ಫಲಾನುಭವಿಗಳ ಹಾಲಿ ಪಟ್ಟಿಯಲ್ಲಿ ಕೆಲವರು ಮೃತಪಟ್ಟಿದ್ದಾರೆ, ಬೇರೆಯವರು ಅವರ ಹೆಸರಿನಲ್ಲಿ ಸಹಾಯಧನ ಪಡೆಯುತ್ತಿದ್ದಾರೆ. ಹಾಗೆಯೇ ಅರ್ಹರ ಹೆಸರಿನಲ್ಲಿ ಬೇರೆಯವರು ನೋಂದಣಿ ಮಾಡಿ ಯೋಜನೆ ಲಾಭ ಪಡೆಯುತ್ತಿರುವಂಥದ್ದು ಇಲ್ಲಿ ಸರ್ಕಾರ ಫೈಂಡ್ ಔಟ್ ಮಾಡ್ತಿದೆ. ಈ ದುರ್ಬಳಕೆಯಿಂದಾಗಿ ಸರ್ಕಾರಕ್ಕೆ ಮಾಸಿಕ 100 ಕೋಟಿ ರು ಹಾಗೂ ಹೆಚ್ಚಿನ ಸೋರಿಕೆಯಾಗುತ್ತಿದೆ. ಇದನ್ನು ತಪ್ಪಿಸಲು
ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳಿಂದ ಹೊಸದಾಗಿ ಅರ್ಜಿ ಪಡೆಯುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿರುವಂಥದ್ದು. ನೋಡಿ ಸ್ನೇಹಿತರೆ, ಇಲ್ಲಿ ಗೃಹಜ್ಯೋತಿ ಗೃಹಲಕ್ಷ್ಮಿ ಸುಮಾರು 100 ಕೋಟಿ ರು ದುರ್ಬಳಕೆ ಆಗ್ತಿರುವಂಥದ್ದು. ಗ್ಯಾರಂಟಿ ಫಲಾನುಭವಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡುವ ಅಗತ್ಯವಿದ್ದು ಈ ಕುರಿತು ಪರಿಶೀಲನೆ ಮಾಡುತ್ತಿದ್ದೇವೆ. ಗ್ಯಾರಂಟಿ ಯೋಜನೆಗಳ ಕೆಲ ಫಲಾನುಭವಿಗಳು ಮೃತಪಟ್ಟಿರುವಂಥದ್ದು. ಸುಮಾರು 100 ಕೋಟಿಯಷ್ಟು ಹಣ ಬೇರೆಯವರ ಖಾತೆಗೆ ಹೋಗಿ ದುರ್ಬಳಕೆಯಾಗುತ್ತಿದೆ ಎಂದು ಇಲ್ಲಿ DK ಶಿವಕುಮಾರ್ ಅವರು ಮಾಹಿತಿ ಆದರೆ ಕೊಡ್ತಿರುವಂಥದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ಗೃಹಲಕ್ಷ್ಮಿಯರಿಗೆ ಇಲ್ಲಿ ಇಂಪಾರ್ಟೆಂಟು, ನೀವು ಗಮನಿಸಲೇಬೇಕು, ಈ ಒಂದು ಕೆಲಸ ಮಾಡಿಸ್ಲೇಬೇಕು. ಏನಪ್ಪ ಅಂದರೆ ಇನ್ನು ಮುಂದೆ ನಿಮ್ಮೆಲ್ಲರಿಗೂ ಬಯೋಮೆಟ್ರಿಕ್ ಕಡ್ಡಾಯ. ಅದನ್ನು ನವೀಕರಿಸದಿದ್ದರೆ ಹಣ ಕಟ್ಟಾಗುತ್ತೆ. ನಿಮಗೆ ನವೀಕರಣ ಹೇಗೆ ಮಾಡಬೇಕು, ಯಾರಿಗೆ ಗೃಹಲಕ್ಷ್ಮಿ ಇಲ್ಲ, ಯಾರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರಲ್ಲ, ಏನು ನಡೀತಿದೆ ಎಲ್ಲ ಮಾತನಾಡೋಣ ಬನ್ನಿ. ಸ್ನೇಹಿತರೆ, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂತ್ರಜ್ಞಾನ ಆಧಾರಿತ ಬದಲಾವಣೆಯೊಂದನ್ನು ತರಲು ಸರ್ಕಾರ ಮುಂದಾಗಿರುವಂಥದ್ದು. ಯೋಜನೆ ದುರ್ಬಳಕೆ ಹಾಗೂ ಅನರ್ಹರಿಗೆ ಹಣ ಸಂದಾಯವಾಗುವುದನ್ನು ತಡೆಗಟ್ಟಲು ಇನ್ಮುಂದೆ ಒನ್ ಟೈಮ್ ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿಗೆ ಮಾಡ್ತಿದೆ. ಒನ್ ಟೈಮ್ ಅಂದರೆ ಒಂದು ಸರಿ ಬಯೋಮೆಟ್ರಿಕ್ ಕೊಡಬೇಕಷ್ಟೇ, ಪ್ರತಿ ಕಂತಿಗೂ ಏನು ಬಯೋಮೆಟ್ರಿಕ್ ಕೊಡುವ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಬಯೋಮೆಟ್ರಿಕ್ ಅಷ್ಟೇ, ಒನ್ ಟೈಮ್ ಕೊಡೋದಿರುತ್ತೆ. ನೋಡಿ ಸ್ನೇಹಿತರೆ, ಪ್ರಸ್ತುತ ಯೋಜನೆಯ ಲಾಭ ಪಡೆಯುತ್ತಿರುವ ಎಲ್ಲ ಫಲಾನುಭವಿಗಳು ತಮ್ಮ ಖಾತೆಯನ್ನು ಬಯೋಮೆಟ್ರಿಕ್ ಹಾಗೂ ಮೊಬೈಲ್ ಸಂಖ್ಯೆಯೊಂದಿಗೆ ಮರುನೋಂದಣಿ ನವೀಕರಣ ಮಾಡಿಕೊಳ್ಳುವುದು ಕಡ್ಡಾಯ. ಒಂದು ವೇಳೆ ನವೀಕರಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುವುದಿಲ್ಲ. ಈ ಕುರಿತು ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಹೇಳ್ಬಿಟ್ಟಿರುವಂಥದ್ದು. ಒಂದು ವೇಳೆ ನವೀಕರಿಸದಿದ್ದರೆ ಬ್ಯಾಂಕ್ ಖಾತೆಗೆ ಹಣನೇ ಜಮಾ ಆಗಲ್ಲ. ನೀವು ಒಂದ್ಸತಿ ಇಲ್ಲಿ ನವೀಕರಣ ಮಾಡಲಿಲ್ಲ ಅಂದರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಲ್ಲ. ಈ ಕುರಿತು ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ಆದೇಶ ಹೊರಡಿಸಲಿದೆ. ಶೀಘ್ರದಲ್ಲೇ ಇಲ್ಲಿ ಸರ್ಕಾರದವ್ರು ಹೇಳ್ತಾರೆ ಯಾವ ದಿನಾಂಕಕ್ಕೆ ಹೋಗಿ ನೀವು ನವೀಕರಣೆ ಮಾಡಬೇಕು ಅಂತ. ಎಲ್ಲಿ ನವೀಕರಣೆ ಮಾಡಬೇಕಂತ ನಾನು ತಿಳಿಸ್ಕೊಡ್ತೀನಿ. ಸರ್ಕಾರದವ್ರ ದಿನಾಂಕ ಕೊಟ್ಟಾಗ ನೀವು ಆ ದಿನಾಂಕಕ್ಕೆ ಹೋಗಿ, ಇವಾಗೇನು ಹೋಗುವ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯ ಲಕ್ಷಾಂತರ ಮಂದಿ ಫಲಾನುಭವಿಗಳು ನಿಧನರಾಗಿದ್ದಾರೆ. 2 ಲಕ್ಷ ಮಂದಿ ಮೃತಪಟ್ಟಿದ್ದರು. ಫಲಾನುಭವಿಗಳಾಗಿದ್ದಾರೆ. 50,000ಕ್ಕೂ ಹೆಚ್ಚು ಆದಾಯ ತೆರಿಗೆ ಪಾವತಿದಾರರು ಯೋಜನೆಯ ಲಾಭ ಪಡೆಯುತ್ತಿದ್ದರು. ಕೆಲ ಫಲಾನುಭವಿಗಳ ಖಾತೆಗೆ ಸಂದಾಯವಾದ ಗೃಹಲಕ್ಷ್ಮಿ ಹಣ ಈ ಮೊದಲು ಮಾಡಿರುವ ಸಾಲಕ್ಕೆ ಜಮೆಯಾಗುತ್ತಿದೆ. ಕೆಲವರ ಮೊಬೈಲ್ ಸಂಖ್ಯೆ ಕೂಡ ಬದಲಾಗಿರುವಂಥದ್ದು. ಹೀಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ಸಿಗಲಿದೆ ಎಂಬ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆಯ ಖಾತೆಗಳನ್ನು ಮತ್ತೊಮ್ಮೆ ನವೀಕರಣೆ ಮಾಡಲಾಗುತ್ತಿದೆ. ಅದರಿಂದ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ರೀತಿ ಮಾಹಿತಿ ಆದರೆ ತಿಳಿಸ್ಕೊಟ್ಟಿದ್ದಾರೆ. ಒನ್ ಟೈಮ್ ಬಯೋಮೆಟ್ರಿಕ್ ಮಾಡೋದ್ರಿಂದ ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳು ಇರ್ತಾರೋ ಅವರಿಗೆ ಮಾತ್ರ ಹೋಗಲಿ, ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಮಾತ್ರ ಹಣ ಹೋಗಲಿ ಅಂತ ಇವರು ಹೇಳ್ತಿರುವಂಥದ್ದು. ನಿಧನರಾದವರ ಖಾತೆಗೂ ಹಣ ಜಮೆಯಾಗುತ್ತಿತ್ತು. ಹೀಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಬದುಕಿರುವ ಬಗ್ಗೆ ಜೀವಿತ ಪ್ರಮಾಣ ಪತ್ರ ಸಲ್ಲಿಸಲು ನಿರ್ಧರಿಸಲಾಗಿದೆ. ಆದರೆ ಇದಕ್ಕೆ ತೀವ್ರವಾದ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅದಕ್ಕೆ ಪರ್ಯಾಯವಾಗಿ ನಾವು ಬಯೋಮೆಟ್ರಿಕ್ ವ್ಯವಸ್ಥೆ ಜಾರಿ ಮಾಡುತ್ತಿದ್ದೇವೆ. ನವೀಕರಣ ಹೇಗೆ ಮಾಡಬೇಕು? ಫಲಾನುಭವಿಗಳು ತಮ್ಮ ಹತ್ತಿರದ ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಗಳಿಗೆ ಭೇಟಿ ನೀಡಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಹಾಗೂ ಬಯೋಮೆಟ್ರಿಕ್ ನೀಡುವ ಮೂಲಕ ತಮ್ಮ ಖಾತೆಯನ್ನು ಮರುನೋಂದಣಿ ಮಾಡಿಕೊಳ್ಳಬಹುದು ಅಂತ ಮಾಹಿತಿ ಸಿಗ್ತಿರುವಂಥದ್ದು. ಯಾರಿಗೆ ಗೃಹಲಕ್ಷ್ಮಿ ಹಣ ಇಲ್ಲ, ಫಲಾನುಭವಿಗಳು APL ಕಾರ್ಡ್ ಅಥವಾ BPL ಕಾರ್ಡ್ ಹೊಂದಿರಬಹುದು, ಆದರೆ ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು. ನೋಡಿ, ಇಲ್ಲಿ ಫಲಾನುಭವಿಗಳು APL ಕಾರ್ಡ್ ಆದರೂ BPL ಕಾರ್ಡ್ ಆದರೂ ಪರವಾಗಿಲ್ಲ, ಆದರೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರಬಾರ್ದು. ಇಲಾಖೆ ಈಗಾಗಲೇ ಸುಮಾರು 2 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು BPLನಿಂದ APLಗೆ ವರ್ಗಾವಣೆ ಮಾಡಿದೆ. ಇದರಲ್ಲಿ ಬಹುತೇಕರು ಆದಾಯ ತೆರಿಗೆ ಪಾವತಿಸುತ್ತಿದ್ದರಿಂದ ಕಾರ್ಡ್ ರದ್ದುಪಡಿಸಲಾಗಿದೆ. ಇವರಿಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಿ ರದ್ದಾಗಲಿದೆ. ನೋಡಿ ಸ್ನೇಹಿತರೆ, ಯಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರ್ತಾರೋ, GST ಇನ್ಕಮ್ ಟ್ಯಾಕ್ಸ್ ಎಲ್ಲ ಯಾರ್ಯಾರು ಪೇ ಮಾಡ್ತಿದ್ದಾರೋ ಅವರೆಲ್ಲರಿಗೂ ಇಲ್ಲಿ 100% ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಬರಲ್ಲ ಅಂದ್ಬಿಟ್ಟು ಕಟ್ಟುನಿಟ್ಟಾಗಿ ಹೇಳಿರುವಂಥದ್ದು. ಸದ್ಯಕ್ಕೆ ನಾವು ಯಾವುದೇ ಫಲಾನುಭವಿಯ ಹೆಸರನ್ನು ನೇರವಾಗಿ ನಾವು ಡಿಲೀಟ್ ಮಾಡಲ್ಲ. ಇದು ಕೇವಲ ಒನ್ ಟೈಮ್ ಬಯೋಮೆಟ್ರಿಕ್ ಪದ್ಧತಿ. ಮಹಿಳೆಯರು ಕೇವಲ ಒಂದು ಬಾರಿ ಬಯೋಮೆಟ್ರಿಕ್ ನೀಡಿದರೆ ಸಾಕು, ಹಣ ಎಂದಿನಂತೆ ಖಾತೆಗೆ ಜಮೆಯಾಗುತ್ತದೆ. ನವೀಕರಣ ಮಾಡದ ಖಾತೆಗಳು ಮಾತ್ರ ಸ್ವಯಂಚಾಲಿತವಾಗಿ ರದ್ದಾಗುತ್ತೆ. ಬಯೋಮೆಟ್ರಿಕ್ ಒನ್ ಟೈಮ್ ಬಯೋಮೆಟ್ರಿಕ್ ಅಷ್ಟೇ, ನಾವೇನು ಸದ್ಯಕ್ಕೆ ಯಾರನ್ನೂ ತೆಗೆದಾಕಲ್ಲ. ಬಯೋಮೆಟ್ರಿಕ್ ರೂಲ್ಸ್ ಇಡ್ತೀವಿ, ಯಾರ್ಯಾರು ಬಯೋಮೆಟ್ರಿಕ್ ಬಂದು ಕೊಡ್ತಾರೋ ಅಂತ ಅವರು ಬದುಕಿದಾರಂತ ಲೆಕ್ಕ, ಮತ್ತು ಅವ್ರದ್ದೆಲ್ಲ ಕರೆಕ್ಟಾಗಿದ್ದರೆ ಬಂದು ಬಯೋಮೆಟ್ರಿಕ್ ಕೊಡ್ತಾರೆ. ಬಯೋಮೆಟ್ರಿಕ್ ಕೊಟ್ಟಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತೀವಿ. ಯಾರು ಕೊಡಲ್ಲ ಅವ್ರದ್ದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ, ಅವ್ರಿಗೆ ಹಣ ಬರಲ್ಲ. ಓಕೆ, ನಮ್ಮಷ್ಟಕ್ಕೆ ನಾವು ಯಾರನ್ನೂ ತೆಗಿಯಲ್ಲ. ಯಾರು ಬಂದು ಬಯೋಮೆಟ್ರಿಕ್ ಕೊಡ್ತಾರೋ ಅಂಥವ್ರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಕೊಡ್ತೀವಿ ಅಂತ ಇಲ್ಲಿ ಹೇಳಿರುವಂಥದ್ದು ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಯಾವಾಗಿಂದ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ತೀನಿ. ಸ್ನೇಹಿತರೆ, ನೀವು ಕರ್ನಾಟಕ 1, ಬೆಂಗಳೂರು 1 ಇಲ್ಲಿ ಹೋಗ್ಬಿಟ್ಟು ನೀವು ಬಯೋಮೆಟ್ರಿಕ್ ಆದರೆ ಕೊಡಬೇಕಾಗುತ್ತೆ ಸ್ನೇಹಿತರೆ. ಆದರೆ ಯಾವಾಗಿಂದ ಏನು ಅನ್ನುವಂತಹ ದಿನಾಂಕವನ್ನು ಸರ್ಕಾರದವರು
ಸರ್ಕಾರದವ್ರು ಇನ್ನೂ ನಿಗದಿಪಡಿಸಿಲ್ಲ. ಸರ್ಕಾರದವ್ರು ದಿನಾಂಕ ಕೊಟ್ಟ ಕೂಡಲೇ ನಮ್ಮ ಚಾನಲ್ ಕಡೆಯಿಂದ ವಿಡಿಯೋ ಮಾಡಿ ತಿಳಿಸ್ತೀವಿ. ಸದ್ಯಕ್ಕೆ ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಸ್ವಲ್ಪ ಆರಾಮಾಗಿಯೇ ನಿಮಗೆ ಗ್ಯಾರಂಟಿ ಯೋಜನೆಗಳು ಬರುತ್ತೆ. ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯೂ ಬರುತ್ತೆ. ನಿಮ್ಮದೆಲ್ಲ ನೆಟ್ಟಿಗಿದ್ರೆ 100% ಬಂದೇ ಬರುತ್ತೆ. ನೀವು ಇನ್ಕಮ್ ಟ್ಯಾಕ್ಸು GST ಎಲ್ಲ ಪೇ ಮಾಡ್ತಿಲ್ಲ, ನೀವು ಕರೆಕ್ಟಾಗಿರುವಂತಹ ಫಲಾನುಭವಿಗಳು ಆಗಿದ್ದರೆ ನಿಮಗೆ 100% ಹಣ ಬರುತ್ತೆ. ಇಲ್ಲ ನಾವು ನಕಲಿ ದಾಖಲೆಗಳು ಹಾಕ್ಬಿಟ್ಟಿದ್ದೀವಿ, ನಾವು ಆಲ್ರೆಡಿ GST ಇನ್ಕಮ್ ಟ್ಯಾಕ್ಸ್ ಎಲ್ಲ ಪೇ ಮಾಡ್ತೀವಿ, ನಮ್ಮ ಮನೇಲಿ ಯಾರೋ ಮೃತಪಟ್ಟಿದ್ದಾರೆ ಅವ್ರ ಹೆಸರಲ್ಲಿ ನಾವು ಹಣ ತೊಗೊತಿದ್ದೀವಿ ಅಂದರೆ ನಿಮ್ಮದೆಲ್ಲ ಕ್ಯಾನ್ಸಲ್ ಆಗೇ ಆಗುತ್ತೆ ಸ್ನೇಹಿತರೆ. ಈಗ ಎಲ್ಲ ಕರೆಕ್ಟಾಗಿರುವಂಥದ್ದು ದಾಖಲೆಗಳೆಲ್ಲ ಕರೆಕ್ಟ್ ಇರುವಂತಹ ಫಲಾನುಭವಿಗಳಿಗೆ ಅವ್ರು ಏನೇ ಚೇಂಜಸ್ ಮಾಡಲಿ ನಿಮಗೆ ಕರೆಕ್ಟಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಓಕೆನಾ. ಸದ್ಯಕ್ಕೆ ನಿಮ್ಮೆಲ್ಲರಿಗೂ ಎಲ್ಲ ಮಾಹಿತಿ ಸಿಕ್ಕಿದೆ ಅಂದ್ಕೊಳ್ತೀನಿ ಸ್ನೇಹಿತರೆ. ನಮ್ಮದೊಂದು ಪುಟ್ಟ ರಿಕ್ವೆಸ್ಟ್ ಏನಂದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ಮತ್ತು ಗೃಹಲಕ್ಷ್ಮಿ 30ನೇ ಕಂತಿನ ಹಣವರೆಗೂ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ ಇಲ್ಲ, 1ರಿಂದ 30ನೇ ಕಂತಿನ ಹಣವರೆಗೂ ಅಂದರೆ ಒಟ್ಟಿಗೆ 60,000 ಟೋಟಲ್ ಎಲ್ಲ ಸೇರಿ 60,000 ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆಯಾ ಆಗಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ. ಹಣ ಬಂದಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ಹೇಳಿ.